ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಇವತ್ತಿನ ಆರ್ಜೆ ಬ್ಲಾಗರ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೈಸ್. ಇಷ್ಟು ನನ್ನ ವಿಡಿಯೋನ ಹಾಕಿರಲಿಲ್ಲ ಸರ್ ಅದೇನಕ್ಕೆ ಅಂತ ಲಾಸ್ಟ್ ಎಂಡಲ್ಲಿ ಹೇಳ್ತೀನಿ. ಹಾಗೆ ಇವತ್ತಿನ ಒಂದು ಕಂಟೆಂಟ್ ಮಸ್ತ್ ಆಗಿದೆ. ಮುನೇಶ್ವರ ಪೂಜೆಯನ್ನ ನಮ್ಮ ಕುಟುಂಬಸ್ಥರು ಎಲ್ಲ ಸೇರ್ಕೊಂಡು ಎತ್ತೂರಿನಲ್ಲಿ ನೆರವೇರಿಸಿ ತುಂಬಾನೇ ವರ್ಷಗಳಾಗಿತ್ತು ಪೂಜೆನ ಮಾಡಿ. ನಾವು ಈಗ ಸಮಯ ಬಂದು ಪೂಜೆನ ಸಂಭ್ರಮದಿಂದ ನೆರವೇರಿಸಿದ್ದೇವೆ. ಹೋಗಿ ನೋಡ್ಕೊಬನ್ನಿ, ಮಿಸ್ ಮಾಡ್ಕೋಬೇಡಿ, ತುಂಬಾನೇ ಚೆನ್ನಾಗಿದೆ. ಓಕೆ, कापी तामन होतं फुलाचं ह्यानं कापी अयो ह्यानं देख मी काय कोण कापी मी कापी आणि कोण काय यार बोला कसलं टोकत नाही म्हणा. ಫುಲ್ ಎಲ್ಲ ಸೆಲೆಬ್ರೇಷನ್ ಗೈಸ್ ನೋಡಿ. ಇದೆಲ್ಲ ಭಯಂಕರ ಅವ್ರವ್ರ ಗುಂಗರೆಲ್ಲ ಕರೆದೋಗ್ಬಿಟ್ಟವ್ರ ಇಲ್ಲಿ ನೋಡಿ. ಇಲ್ಲಿ ಅಜ್ಜಿ, ನಮ್ ತಾತ, ತಂಗಿ, ಅಣ್ಣ, ಇವ್ರು ನಮ್ಮ ಅಕ್ಕ. ಹಾಗೆ ಫುಲ್ ಎಲ್ಲ ದೇವ್ರೆಲ್ಲ ರೆಡಿ ಮಾಡ್ತಿದ್ರೆ ಆ ದೇವ್ರನ್ನ ತೋರ್ಸ್ತೀನಿ. ಎಲ್ಲ ಫುಲ್ ಅಲ್ಲೋಗಿ ಮಾತಾಡ್ಸಕ್ ಆಗಲ್ಲ ಯಾರನ್ನೋ ಈಗ ಸದ್ಯಕ್ಕೆ. ಮಾತಾಡ್ಸ್ಬಿಟ್ಟು ಹೊಡೋಗ್ಬಿಡ್ತಾರೆ ಈಗ. ಇದು ದೇವರಿಗೆ ಪ್ರಸಾದ ಅಂತೆ. ಅದು ಮೊಸರನ್ನ, ಹಾಗೆ ಇದು ಕಡ್ಲೆಕಾಳು, ಹಾಗೆ ಇದು ಚಟ್ನಿ. ಈಗ ಇದು ಫಸ್ಟ್ ನೈವೇದ್ಯ ದೇವರಿಗೆ. ನೆಕ್ಸ್ಟ್ ಈಗ ನೋಡ್ಬೇಕೀಗ. ಹಾಯ್ ಬಾಯ್ಲಿ ಬಾಯ್ಲಿ ಜ್ಯೂಸ್ ಕೊಡ್ತೀನಿ ಬಾಯ್ಲಿ ಬಾಯ್ಲಿ. ಹೆಸರು ಹೇಳಿದ್ರೆ ಮರ್ತ ಬಿಡೈತೆ. ಹಾ ಗ್ರೀನ್ ಜ್ಯೂಸ್ ಕೊಡ್ತೀನಿ ಬಾ. ಪಾಪು ಬರೋದಿಲ್ಲ ಅಂತ ಐತಿ ಪಾಪು. ಈಗೆಲ್ಲ ರೆಡಿ ಆಗ್ತಾರ ಬನ್ನಿ. ಬಕ್ರ ಕಪ್ಕಲ್ಲತ್ತ ಏನಿಸ್ರೋ ಟೋಕ್ನಿ ಮನವಿ ಫೋನ್ ಕಪ್ತತಿ ಬಂದ ನೋಡಿ. ಎಲ್ಲ ಕುರಿಗಾಗ್ಲೇ ಪವನ ರೆಡಿ ಮಾಡ್ತಾವನೆ. ಹೂವಿನ ಹಾರ ಹಾಕಿ ಎಲ್ಲ ಹೂ ಅಂತವ್ರೆ. ದೇವ್ರಿಗೆ ಇನ್ನೊಂದು ಮತ್ತೆ ಫುಲ್ ಹಂಗೆ ಬಿಸಿ ನೋಡಿ. ನಮ್ಮ ಅಕ್ಕ ಹಿಂಗೆ ಪೀಸ್ ಹಂಗ ಇರ್ಬೇಕು. ಅಪ್ಪಳಿಗೆ ಅವ್ರು ಕೆಲಸ ಮಾಡಿದಿರ್ತಾರೆ, ನೋಡ್ತಾ ಇರ್ಬೇಕು. ಮೊದಲು ಹೋದ್ರೆ ನಮ್ಮನೆ ಬೈದ್ ಬಿಡ್ತಾರೆ. ತಂಗಿ ಆಗ್ಲಿ ರೆಡಿ, ಎಲ್ಲ ಪೂಜೆಗೆ ಎಲ್ಲ ರೆಡಿ ಆಗಿ ಬಂತವ್ರೆ. ಒಂದ್ ನಿಮಿಷ ಜಾಗ ತೋರ್ಸ್ಬಿಡ್ತೀನಿ, ಒಳಗಡೆಯಿಂದ ಎಂಟ್ರಿ ಕೊಡಿಸ್ತೀನಿ. ಓಕೆ, ನೋಡ್ಕೊಂಡು ಇಲ್ಲಿಂದ. ಇದು ದೇವ್ರು ಮುನೇಶ್ವರ ಸ್ವಾಮಿ ಅಂತ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲ ಮತ್ತೆ ಉಂಡೆ ಮಾಡ್ತಾವ್ರೆ. ಇದು ನಮ್ ಭಯ್ಯ, ಇವ್ ಮೇನ್ ಕ್ಯಾರೆಕ್ಟರ್ ಇಲ್ಲಿ ಇದ್ದು. ಇವತ್ತು ಮುನೇಶ್ವರ ಪೂಜೆ ಎಲ್ಲ ನಮ್ಮ ಅತ್ತೆನೇ ಹೇಳ್ದವ್ರು, ಕೇಳಿಸ್ಕೊಂಬಿಡಿ ಹೆಂಗೇನೆ. ಆಯ್ ಅಂತ ಆಯ್ ಆಯ್ ಅನ್ಬಿಡಿ ಕಾಕ. ಕುರಿ ಜೂಟ್ ಆಗ್ಯಾನ ಅಂದೈತೆ. ರೆಡಿಯಾಗಿ ನಿಂತೈತ್ ಕುರಿ. ಈಗ ಬಲಿ ಹಾಕ್ತಾರೆ ಕುರಿಗೆ ನೋಡಿ. ಆಗ್ಲೇ ನೀವ್ ಹೊಡಿಯದಲ್ಲ ಕುರಿನ ಈಗ? ನಾನೆಂತಾಗೆ ನಾವ್ ಕುರಿ ಹೊಡಿಯಲ್ಲ ಗೈಸ್. ನಾವ್ ಯಾವತ್ತು ಹೊಡಿದ ಮತ್ತೆ ಆಗ್ಲೇ ಆವಾಜು ಕಂಪ್ಲೀಟ್ ಮಾಡಿದ್ರೆ ತಮಿಳ್ ತಡಿ ಫಸ್ಟ್ ತಂಬಿಟ್ ತಬನ್ನಿ ಅಂತ ನಾವ್ ಮತ್ತೆ ಆವಾಜ್ ಆಗ್ತಾವ್ರೆ ಆಗ್ಲೇ. ಹಾಗೆ ಬನ್ನಿ ಅಲ್ಲಿ ದೇವ್ರ ಹತ್ರ ಹೋಗೋಣ ಅಂದ್ರೆ ಅಷ್ಟೊಂದು ಜಾಸ್ತಿ ಧೂಪ ಬೇರೆ ಹಾಕ್ಬಿಡಿದ್ರದ್ದು, ಹೊಗೆ ಬೇರೆ ಸ್ಟಾರ್ಟ್ ಆಗ್ಬಿಡಿತ್ತು. ಅದಕ್ಕೆ ಅಲ್ಲಿ ದೇವ್ರ ಹತ್ರ ಮುಂದೆ ಹೋಗಿ ದೇವ್ರಿಗೆ ಝೂಮ್ ಹಾಕಿ ಸ್ವಲ್ಪ ದೇವ್ರು ನಿಮಗೆ ತೋರ್ಸ್ಬೇಕಂತ ಅನ್ಕೊಂಡೆ. ಹಾಗೆ ದೇವ್ರು ಒಳ್ಳೇದ್ ಮಾಡುತ್ತೆ. ಕೈ ಮುಗಿರಿ. ಆಗ್ಲೇ ಗಂಟೆ ಎತ್ಕೊಂಡ್ ಬಂದ್ರು. ಅಲ್ಲಿ ತಂಬಿಟ್ ಅಂತಾರೆ, ಇದನ್ನ ತೋರ್ಸ್ತೀನಿ ಬನ್ನಿ. ತೋರ್ಸ್ತೀನಿ ಬನ್ನಿ ತಂಬಿಟ್. ಇದು ತಂಬಿಟ್ ಎಲ್ಲ ಬಿಸಿ ಆಗ್ಬಿಡಲ್ಲ ಪೂಜೆಲೆಲ್ಲ. ಇದಕ್ಕೆ ದೀಪ ಹಚ್ತಾರೆ. ಬತ್ತಿನ ಹಾಕಿ ಇಲ್ಲೇ ನೋಡಿ, ಈ ದೀಪ ನಮ್ಮಮ್ಮ ಹಾಕ್ತಾವ್ರೆ. ಹಾಗೆ ಗೈಸ್ ಬನ್ನಿ, ಪೂಜೆಗೆ ಎಲ್ಲ ರೆಡಿ ಆಗಿದೆ. ಈಗ ಪೂಜೆ ಸ್ಟಾರ್ಟ್ ಮಾಡೋದಷ್ಟು ನಮ್ಮ ಅಣ್ಣ ಈಗ ಪೂಜೆನ ಶುರು ಮಾಡ್ತಾರೆ. ಅದು ಸ್ವಲ್ಪ ತಂಬಿಟ್ ಆರತಿ ಅಂತಿದೆ, ಅದು ಸ್ವಲ್ಪ ತಗೊಂಡ್ಬಂದು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಮತ್ತೆ ಹೆಂಗ್ ಗೊತ್ತಾ, ನಮ್ ಕುಟುಂಬದವ್ರು ಹಿಂಗ್ ಒಟ್ಟಿಗೆ ಸೇರೋದೇ ತುಂಬಾನೇ ವರ್ಷಗಳಾಗಿತ್ತು. ಒಂದು 8-9 ವರ್ಷಗಳಾಗಿತ್ತು ಅನ್ಸುತ್ತೆ. ಆಗಿತ್ತು 8-9 ವರ್ಷ. ಈ ಮುನೇಶ್ವರ ಪೂಜೆಯಿಂದಾಗಿ ನಮ್ಮ ಕುಟುಂಬದವರು ಎಲ್ಲ ಒಂದ್ ಕಡೆ ಸೇರಿ
ಅವ್ರ ಖುಷಿಗಳನ್ನ ಹಂಚ್ಕೊಂಡು ನಮ್ ಖುಷಿಗಳನ್ನ ಹಂಚ್ಕೊಂಡು ಎಂಜಾಯ್ ಮಾಡ್ಕೊಂಡು ಒಂಥರ ಆ ಮೂಮೆಂಟ್ ನ ಮರೆಯಕ್ಕಾಗಲ್ಲ. ಆ ರೀತಿ ಮೂಮೆಂಟ್ ಇರುತ್ತೆ. ನಾವು ಒಂದ್ ಸರಿ ನಮ್ಮ ಕುಟುಂಬದ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪದಿರು ನಮ್ಮ ಅಣ್ಣಂದ್ರು ಅವ್ರ ಮಕ್ಳು ಅಮ್ಮ ಮಕ್ಳು ಎಲ್ಲಾ ಒಟ್ಟಿಗೆ ಸೇರಿ ಒಂದ್ ದೇವರಿಗೆ ಪೂಜೆ ಆಗ್ಲಿ ಅಡಿಗೆ ಮಾಡೋದಕ್ಕಾಗ್ಲಿ ಒಂಥರ ಸೆಲೆಬ್ರೇಷನ್ ಈ ಮರೆಯೋದಕ್ಕಾಗಲ್ಲ ಈ ದಿನಗಳನ್ನ. ಇನ್ನೊಂದ್ಸಲ ಹೇಳ್ತೀರಾ? ಕುರಿ ನೀವೇನ್ ಹೇಳ್ತೀರಾ ನೀವು? ಕಿವಿ ಇದೆ, ತಲೆ ಇದೆ, ಕಣ್ಣಿದೆ. ಪಾಪ ಅದು ಎದುರುದಾಯ್ತು ಕುರಿಯೋದು. ಫಸ್ಟ್ ನಾಷ್ಟ ಮಾಡಿಲ್ಲ, ಫಸ್ಟ್ ನಾನು ಈಗ ನಾಷ್ಟ ಮಾಡ್ಬೇಕು ಎಲ್ಲ ಮುಗಿಸಿ. ನೋಡಿ ಭಟ್ರುಗಳ ಲಿಸ್ಟ್ ಅದೇ ಬಂದಿಲ್ಲ ಗಂಟೆ ಮುನೀಶ್ವರ ಪೂಜೆಯಲ್ಲಿ ಪ್ರಥಮ ಬಾರಿಗೆ ಗಂಟೆ ಮುದ್ದಾಗಿರೋ ವ್ಯಕ್ತಿ. 1 ಗಂಟೆ ಆಗ್ಬಿಡೈತದು. ಎಲ್ಲ ಮಂಗಳಾರತಿ ಕೊಡ್ತಾನೆ ಎಲ್ಲ ಮುಚ್ಕೊಂಡ್ಬಿಡ ಸೈಡಿ ಬರಪ್ಪ ಹೋಗ್ಬಿಡ್ತೀನಿ. ಸಾಂಗ್ ಎಲ್ಲ ಸಾಂಗ್ ಹೇಳ್ತಾ ಮಸ್ತಾಗಿ ಒಳ್ಳೆ ಆಡ್ತಾವಲ್ಲ. ವಿನಂತಿ ಇಂತಿ ನಿಮ್ಮ ಪ್ರೀತಿಯ ಗ್ರಾಮಸ್ಥರು ದಬಾಕ ಮುಡ್ತಿದೆ ನನ್ನ ನೋಡುವ ಮೂಲಕ ಎಲ್ಲಾರು ಶಾಂತಿಯಲ್ಲಿ ಇರ್ಬೇಕು. ಇದು ನಾವು ಹುಟ್ಟು ಬೆಳೆದಂತ ಊರು. ಹಾಗೆ ಬೆಳಗಿನ ಪೂಜೆ ನಾವು ಮುಗ್ಸಾಯ್ತು. ಇಲ್ಲಿ ಏನೇನಿದೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಗೆ ಇರೋದು ಬಲಿಪೀಠ, ವೈಟ್ ಕಲರ್ ಅನ್ನ ಇದಿಲ್ಲ ಅದು ಬಲಿಪೀಠ. ಇಲ್ಲಿ ಮತ್ತೆ ಇನ್ನೊಂದು 8 ಜನ ಮುತ್ತೈದರಿಗೆ ಅದನ್ನ ಮೊದಲು ತುಂಬಬೇಕು. ಅದು ಇರೋದು ಎಡೆಗೆ ಇಟ್ಟಿರೋ ದೇವರಿಗೆ. ಹಾಗೆ ಇದು ನಮ್ಮ ಕುಟುಂಬ ಈ ತರ ಪೂಜೆ ಅಂದ್ರೆ ಸುಮಾರು ವರ್ಷಗಳಾಗಿತ್ತು ಹಿಂಗೆ ನಾವು ಸೇರಿ ನಮ್ಮ ಕುಟುಂಬದವರು. ಓಕೆ ಗಾಯ್ಸ್, ನಾನು ಆಗ್ಲೇ ಹೇಳಿದ್ನಲ್ಲ ಅಲ್ಲಿ ದೇವ್ರಿಗೆ ಇಟ್ಟಂತಹ ಒಂದು ಎಡೆಯನ್ನ ನಮ್ಮ ಕುಟುಂಬದ ಹೆಣ್ಣು ಮಕ್ಕಳಿಗೆ ಅಂದ್ರೆ ಮುತ್ತೈದರಿಗೆ ಮುಳ್ಳು ತುಂಬುತ್ತಾರೆ ಅಂತ. ಅದೇ ರೀತಿ ಆ ಕಡೆಯಿಂದ ನನ್ನ ತಂಗಿ ನೋಡಿ, ಇದು ನಮ್ಮ ಅಜ್ಜಿಯವರು ಒಬ್ರಿಗೆನೆ ಮುಳ್ಳು ತುಂಬಿಸ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ ಈ ತರ ನಾವು ಸೇರೋದೇ ತುಂಬಾ ವರ್ಷಗಳ ನಂತರ. ಇದು ದಿನಗಳನ್ನ ನಾವು ನೋಡ್ತಿಲ್ವೋ ಗೊತ್ತಿಲ್ಲ, ತುಂಬಾನೇ ವರ್ಷ ಮೂಮೆಂಟ್ ಗಳನ್ನ ನೋಡಿ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಸೇರ್ಕೊಂಡು. ನೋಡಿ ಇದನ್ನೇ ಮೊದಲು ತುಂಬಾ ಶಾಸ್ತ್ರ ಅಂತಾರೆ. ಅದೇ ದೇವರಿಗೆ ಇಟ್ಟಂತ ಎಡೆನ ಪ್ರಸಾದನ ನಮ್ಮ ಕುಟುಂಬದ ಮುತ್ತೈದ ಹೆಣ್ಮಕ್ಳಿಗೆ ನಾವು ಮೊದಲು ತುಂಬ್ತೀವಿ. ಓಕೆ, ಹಾಗೆ ಮತ್ತೆ ಫುಲ್ ಪೀಸ್ ಎಲ್ಲ ಜೊತೆನು ಎಂಜಾಯ್ ಮಾಡ್ಕೊಂಡು ಎಲ್ರು ಯಾವ ತರ ಅಂದ್ರೆ ಅಪರೂಪಕ್ಕೆಲ್ಲ ಸಿಕ್ಕಿರೋದು ದಿನಗಳನ್ನ ನಾವು ಮರೆಯೋದಿಕ್ಕೆ ಆಗಲ್ಲ. ಅಷ್ಟು ಎಂಜಾಯ್ನ ನಾವು ಮಾಡಿದ್ವಿ ಈ ಟೈಮಲ್ಲಿ ನಾವಿಲ್ಲಿ. ಹಾಗೆ ಗಾಯ್ಸ್, ನನ್ನ ತಂಗಿ ಹಾಗೇನೆ ನಮ್ಮ ಕುಟುಂಬದ ಎಲ್ಲಾ ಮುತ್ತೈದರಿಗೂ ಸಹ ಮಡ್ಲು ತುಂಬಿ ಆಗಿತ್ತು. ಹಾಗೆ ನಮ್ಮ ಅಣ್ಣನ ಅಕ್ಕನ ಮಕ್ಕಳು ಸಹ ಇದ್ರು, ಹೆಣ್ಣು ಮಕ್ಕಳಿಗೆ ಅವ್ರನ್ನು ಸಹ ಕೂರ್ಸಿ ಒಬ್ಬೊಬ್ರಿಗೆನೆ ಆ ಮಡ್ಲು ತುಂಬತಾ ಇದ್ದಾಳೆ. ಹಾಗೇನೆ ಈ ತರ ಮೂಮೆಂಟ್ ಗಳನ್ನ ನೋಡೋದ್ ನಾವು ತುಂಬಾನೇ ವರ್ಷಗಳ ನಂತರ ಈ ದಿನಗಳು ನಾವು ನೋಡ್ತೀವೋ. ಎಂಜಾಯ್ ಮಾಡೋ ದಿನಗಳು ತುಂಬಾನೇ ವರ್ಷಗಳಾದ್ಮೇಲೆ ಸಿಕ್ಕಿರೋದು. ನಾವು ಎಂಜಾಯ್ ಮಾಡೋ ಮೂಮೆಂಟ್ ಮತ್ತೆ ಮರೆಯಕ್ ಆಗದೇ ಇಲ್ಲ ಈ ದಿನಗಳನ್ನ ನಾವು. ಹಾಗೇನೆ ನನ್ನ ತಂಗಿ ಎಲ್ಲರಿಗೂ ಮೊದಲು ತುಂಬ ಆಯ್ತು. ಹಾಗೆ ನನ್ನ ತಂಗಿಗೆ ನಮ್ಮ ಅಣ್ಣನ ಮಗಳಿದ್ದು, ಅವಳು ಬಂದು ನನ್ನ ತಂಗಿಗೆ ಮೊದಲು ತುಂಬ್ತಾ ಇದ್ಲು. ಓಕೆ, ಹೇಳ್ತಾ ಇದ್ದೀನಿ ವಿಡಿಯೋ ತುಂಬಾನೇ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ, ಎಂಡ್ ತನಕ ನೋಡಿ. ಎಲ್ಲಾ ಕಾಲಿಗೂ ನಮಸ್ಕಾರ ಮಾಡ್ಕೊಂಬತ್ತವ್ರೆ. ಹಾಗೆ ಗಾಯ್ಸ್, ಹಾಗೆ ಹೊರಗಿನ ಕೆಲಸಗಳನ್ನೆಲ್ಲ ಮುಗಿಸಿ ಹಾಗೆ ನಾವು ಒಳಗೆ ಸ್ವಲ್ಪ ಈರುಳ್ಳಿ ಅಥವಾ ಸೌತೆಕಾಯಿ ಹಚ್ಚೋದ್ ಕೆಲಸ ಇತ್ತು. ಹಾಗೆ ನಮ್ಮ ಅಕ್ಕ ಸೌತೆಕಾಯಿ ಹಚ್ತಾ ಕೂತ್ಕೊಂಡು ಎಂತಿವಳೆ. ಓಕೆ, ಹಾಗೇನೆ ನಾವು ಸ್ವಲ್ಪ ಸೌತೆಕಾಯಿ ತಿನ್ನೋ ಅಂತ ಒಳಗೆ ಬಂದು ಕೂತ್ಕೊಂಡು, ಹಾಗೆ ನಮ್ಮ ಅಣ್ಣ ಏನೋ
ಮಾತಾಡ್ಬೇಕು ಅಂತ ಬಂದ ಅಂದ್ರೆ ಯಾರೋ ಕೆಲ್ಸಕ್ಕೆ ಬೇಕಂತ ಹೊರಗಡೆ ಒಬ್ರು ಯಾರು ಅಂತ ಕರಿತಿದ್ರು. ಲಕ್ಷ್ಮಿ ಕೇಳುತ್ತಕ್ರಿ ಇವನ ಅಣ್ಣನೇನ ಇಲ್ಲಿ ಫೋನ್ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ಬಿಟ್ಟು ಸಮಾಚಾರ ರಂದನಸ್ ರೆಡಿ ಏನೇ ರಂಡನ್ ರೆಡಿ ಬಾರ್ದ ಗಂಟೆ ಮಾಡ್ತಲ್ಲ ಸರ್. ಗೈಸ್ ಬನ್ನಿ ಆಗ್ಲೇ ಅಡಿಗೆ ಹತ್ರ ಬರೋಣ. ಆಗ್ಲೇ ನಮ್ಮ ಅಂಕಲ್ ಬರೋಷ್ಟು ಅಡಿಗೆ ಎಲ್ಲ ನಮ್ಮ ಅಮ್ಮ ನಮ್ಮ ಅಕ್ಕ ನಮ್ಮ ಅಜ್ಜಿ ನಮ್ಮ ಅತ್ತೆ ಎಲ್ಲಾ ಸೇರ್ಕೊಂಡು ಅಡಿಗೆ ಆಗ್ಲೇ ಮುಕ್ಕಾಲ್ ಭಾಗ ಮುಗಿಸಿ ಒಂದ್ ಸ್ವಲ್ಪ ಮಟನ್ ಸಾಂಬಾರ್ ಇತ್ತು ಅದು ಸ್ವಲ್ಪ ರೆಡಿ ಮಾಡ್ತಾ ಇದ್ರು. ಈಗೆಲ್ಲಾ ಅಡಿಗೆ ರೆಡಿ ಆದ್ಮೇಲೆ ದೇವರಿಗೆ ಎಡೆ ಇಟ್ಟಿ ಮುಗಿಸಿ ಆದ್ಮೇಲೆ ಎಲ್ರು ಕೂತು ಊಟ ಮಾಡ್ತೀವಿ. ಹಾಗೆ ನಾನು ಚೆನ್ನಾಗಿ ಮಸ್ತ್ ಆಗಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತೀನಿ. ಅದನ್ನ ಬ್ಯಾಟಿಂಗ್ ಮಾಡೋದು ತೋರ್ಸಕ್ ಹೋಗಲ್ಲ, ಹೊಟ್ಟೆ ನೋವು ಊಟ ನಾನೇನ್ ಮಾಡ್ಲಿ. ಆಮೇಲೆ ಗೊತ್ತಲ್ಲ ಹೊಟ್ಟೆ ನೋವು ಬಂದ್ರೆ ಮನಿಕ್ ಹೋಗ್ಬೇಕಾಗುತ್ತೆ, ಅದು ಬೇಡ ಅಂದ್ಬಿಟ್ಟು ನಾನು ಏನು ತೋರ್ಸಕ್ ಹೋಗಲ್ಲ. ಓಕೆ ಅಲ್ಲಿಂದ ಮುಗಿಸು ನಾನು ಒಳಗ್ ಬಂದೆ. ಹಾಗೆ ನಮ್ ಭಯ್ಯ ರೊಟ್ಟಿ ತೊಡ್ತಾ ಇದ್ರೆ ಕಲೆಗಾರರು ಮಾತ್ರ ಎಲ್ರು ಈ ತರ ಎಲ್ರಿಗೂ ಬರಲ್ಲ ಈ ತರ ಈ ಕಲೆ. ನಿಜ ಇದ್ರ ಕಲೆ ಒಬ್ರಿಗೆ ಬರೋದು ನಮ್ ಭಯ್ಯಾಗ ಮಾತ್ರ. ಓಕೆ ನಮ್ಮ ಅಕ್ಕನ್ ಕೇಳಿದ್ರೆ ಯಾವ ತರ ಒಂದಿನ ನನಗೆ ರೊಟ್ಟಿನಾರ ಹಾಕೊಟ್ಟಿದ್ದೆ ತಿನ್ನು ಅಂತ ಕೇಳಿ ನಮ್ಮ ಅಕ್ಕ ಏನ್ ಹೇಳಿದ್ರು ಕೇಳಿ. ಮಾಡಕ್ಕೆ ಬರದೇ ಇರೋರು ಹಾಕೊಡಿ ಅಂತ ಕೇಳೋದು, ಮಾಡಕ್ ಬರೋರು ನಾನ್ ಮಾಡ್ತೀನಿ ಟೇಸ್ಟ್ ನೋಡಿ ಅನ್ಬೇಕು. ನೋಡಿ ನಮ್ಮ ಅಣ್ಣ ಬಾಂಡೆ ರೊಟ್ಟಿ ಬರ್ತಾವ್ರೆ. ಇದು ನಮ್ಮ ಅಣ್ಣ ಬಂದು ನಮ್ಮ ಅತ್ತೆ ನನಗೆ ಆವಾಜ್ ಆಗ್ತಾವ್ರೆ. ಗೈಸ್ ಎಲ್ಲ ಅವ್ರವ್ರ ಕೆಲಸ ಬಿಸಿ ಇದ್ರು. ಹಾಗೇನೆ ಎಲ್ಲಾ ಅಡಿಗೆ ಎಲ್ಲಾ ಕೆಲಸ ಎಲ್ಲ ಮುಗಿಸಿ ದೇವರಿಗೆ ನೈವೇದ್ಯ ರೆಡಿ ಆಗಿದೆ. ಎಲ್ರು ನೋಡಿ ಪೂಜೆ ಟೈಮಿಗೆ ಕರೆಕ್ಟಾಗಿ ಎಲ್ಲ ಬಂದು ದೇವ್ರ ಹತ್ರ ಕೂತಿದ್ದಾರೆ. ಆಗ್ಲೇ ನಮ್ಮಣ್ಣ ಪೂಜೆ ಮಾಡೋದಕ್ಕೆ ತಯಾರಿ ಮಾಡ್ಕೊಂತವ್ರೆ. ಆಗ್ಲೇ ದೇವರಿಗೆ ಎಡೆನ ಈಗ ತಗೊಂಡ್ಬರ್ತಾರೆ. ಆಗ್ಲೇ ಏನೇನ್ ನಾನ್ ವೆಜ್ ಅಡಿಗೆ ಮಾಡಿದ್ರು ದೀಪ ಅಂದ್ರೆ ಆರ್ತಿ ತರ ಅದನ್ನ ದೀಪ ಇರುತ್ತೆ, ಅದನ್ನ ಅಮ್ಮ ಆಗ್ಲೇ ನಾವು ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಇದೇನೆ ದೇವರಿಗೆ ನೈವೇದ್ಯ ಆಗಿ ಇಡ್ತೀವಿ. ಹಾಗೆ ಎಲ್ದು ಊಟ ಆಗಿತ್ತು. ಹಾಗೆ ಕೊನೆಗೆ ನಾನು ಊಟ ಕೂತ್ಕೊಂಡು ಊಟನ ಮಾಡ್ತಾ ಇದ್ದೆ. ಮತ್ತೆ ಏನ್ ಗೊತ್ತಾ, ನಾವು ಈಗ ದೇವರಿಗೆ ನೈವೇದ್ಯ ಮಾಡ್ತಾನೆ ನಾವು ಯಾವುದೇ ಅಡಿಗೆ ನಾವು ರುಚಿ ಹಾಗೆ ಎಂಜಲನ್ನ ಮಾಡೋದಿಲ್ಲ. ದೇವರಿಗೆ ನೈವೇದ್ಯ ಮಾಡಿದ್ಮೇಲೆ ನಾವು ಅದನ್ನ ಟೇಸ್ಟ್ ಮಾಡೋದಷ್ಟೇ, ತಿನ್ನೋದು. ಗಾಯ್ಸ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ಯಾಮಿಲಿ ಹಾಗೆ ಮತ್ತೆ ನಮ್ಮ ಎತ್ತೂರಲ್ಲಿ ನಾವು ಬೆಳೆದಂತ ಊರಿನಲ್ಲಿ ಇದ್ದಂತ ಕಾಡ್ನಾಗೆ ಒಂದ್ ರೌಂಡ್ ಸುತ್ತಾಡ್ಕೊಬೋಣ ಅಂತ ಎಲ್ರೂ ಸಹ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಆಗ ನಮ್ಮ ಅತ್ತೆಗಳ ಕಂಡಂತ ಒಂದ್ ನೀಲಿ ಬಣ್ಣದ ಗಿಡ, ಅದನ್ನ ನಮ್ಮ ಅಕ್ಕಂಗೆ ಕೇಳ್ತಾರೆ ಏನ್ ಗಿಡ ಅಂತ. ಒಕ್ಕ ಏನ್ ಕೇಳಿಸ್ಕೊಂಡು ನಾನೊಂದು ಮಚ್ಚು ಒಂದು ಚೀಲ ತಗೊಂಡಿದ್ದೆ. ನಮ್ಮ ಅಕ್ಕ ಅದು ಏನಕ್ಕೆ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಕೇಳಿಸ್ಕೊಂಡು ಗೊತ್ತಾ, ಅಲ್ಲಿ ಕರಡಿ ಬರ್ತದಲ್ಲ, ಕರಡಿ ಕುಡಿಯಕ್ಕೆ, ಕರಡಿ ಪ್ರೊಟೆಕ್ಷನ್. ಎಲ್ರು ಸಹ ನನ್ನ ಹಿಂದೆ ಬರ್ತಾ ಇದ್ರು. ಹಾಗೆ ನಮ್ಮ ಚಂದಿಗೆ ಆಯ್ ಅಂತ ಹೇಳಿ ನನ್ನ ನಡಿಗೆ ಕಾರೊಳಗೆ ಹಾಗೆ ನಾನು ಮುಂದುವರಿಸ್ದೆ. ಹಾಗೆ ನಾನೊಂದು ಪ್ಲಾನ್ ಮಾಡಿದ್ದೆ. ನಮ್ಮ ಚಿಟ್ಟ ಪುಟಾಣಿ ಹಾಗೆ ಪುಟಾಣಿ ಗ್ಯಾಂಗ್ ಇತ್ತಲ್ಲ, ಅವ್ರೇನ ಪ್ಲಾನ್ ಮಾಡಿದ್ದೆ ಅಂದ್ರೆ ನಾನು 1 2 ಹೇಳ್ತೀನಿ ಕೂ ಅಂತ ಕೂಗಿ ಕಾರೊಳಗೆ ನಾನು ಕೂಗ್ತೀನಿ ಅಂತ ಹೇಳಿದ್ದೆ. ನೋಡಿ ಹೆಂಗ್ ಕೂಗ್ತಾರೆ. ಕೂಗಿ ಸೌಂಡ್ ನೋಡಿ ನಮ್ಮ ಅಣ್ಣ ನಮ್ಮ ಚಂದಿಗೆ ಹೇಳ್ ಕಳ್ಸ್ಬಿಟ್ಟವನ, ಎಲ್ಲರೂ ಸುಮ್ನೆ ಬರಕ್ ಹೇಳು ಅಂತ. ನಾವು ಅದಕ್ಕೇನೆ ಸುಮ್ನೆ ಸೈಲೆಂಟ್ ಆಗಿ ಕಾರೊಳಗೆ ನಡೆದು. ಮತ್ತೊಂದೇನ್ ಗೊತ್ತಾ, ಅಯ್ಯೋ ರಾಮ, ನಾವು ಹೋಗಿದ್ದು ದಾರಿಲೇನೆ ಸ್ವಲ್ಪ ಕೆಳಗೆ ಕಾಡಾನೆ ಬೇರೆ ಬಂದ್ಬಿಟ್ಟಿದೆ, ನಮಗ್ ಗೊತ್ತೇ ಇರ್ಲಿಲ್ಲ. ಆಮೇಲೆ ಆ ಊರವ್ರು ಬಂದ್ಬಿಟ್ಟು ಅಲ್ಲಿ ಕೆಳಗೆ ಕಾಡಾನ ಇದೆ ಅಂತ ಅಂದ್ರು. ಅಯ್ಯೋ ನಮ್ ಜೀವ ಡಬ್ ಡಬ್ ಲಬ್ ಡಬ್ ಅಂತ ಬಡ್ಕೊಂಡು ಜೀವ ಹೆಂಗೋ ಬದಿಕೊಂತು ಅಂತ ಬಂದು ಬೇಗ ನಾವು ಮನೆ ಕಡೆಗೆ. ಇದು ನೋಡಿ ಹಾಗೆ ಈ ವ್ಯಕ್ತಿನೇ ಹೇಳ್ತಿದಾರೆ ಇಲ್ಲಿ ಕಾಡಾನೆ ಇದೆ ಅಂತ. ಆನೆ ಇದೆ ಇಲ್ಲಿ, ಓಡ್ತೀವಿ ಎಲ್ಲ ಎಲ್ಲ ಕಾರಿ ಚಕ್ರ ಹಾಕೊಂಡ್ಬಿಡ್ತೀವಿ. ಎಲ್ಲಿ ಬೇಡ ಬೇಡ ಇಲ್ಲಿ ಹೇಳ್ಗದಲ್ಲ ಇಲ್ಲ
ಆಯ್ತು ಕ್ಯಾಮರಾ ಆಯ್ತಾ ಮತ್ತೆ ಹತ್ತಿ ಸಣ್ಣ ಆಯ್ತು ಇಕಡೆ ಪಲ್ಟಕ್ಕೆ ಈ ಕಡೆ ಹೆಂಗ್ ಕರ್ಕೊಂಡು ಸ್ಕೂಲ್ ಕಡೆ ಬರ ಸ್ಕೂಲ್ ಆ ಕಡೆ ಬರೋಣ ಬಾರೆ ಇಲ್ಲೇ ನುಗ್ಗಿ ಬನ್ನಿ ಅಲ್ಲಿಂದ ಬರಕ್ಕೆ ಯಾರು ಬರ್ತದ ಕಲಕ ಅತ್ತ ಹತ್ತಿ ಬರ್ತಿ ತೂ ಈ ಕಡೆ ಪಲ್ಕಿ ತಗೊಂಡ್ಕೊಳ್ತೀವಿ ಅದೇ ಈಗ ಆನೆ ಬರುತ್ತೆ ಅನ್ಕೊಳ್ಳಿ ಈಗ ಏನು ದಾರಿ ಇದೆ ಹಿಂಗೆ ಹಂಗ್ ಹೋಗ್ತೀರಾ ಇಲ್ಲ ಹಿಂಗ್ ಹೋಗ್ತೀರಾ ಮತ್ತೆ ಆದಂತ ಕಾಲೇಜ್ ನಿತ್ತೂರು ಸಖತ್ತಾಗೈತ್ ಮಾತ್ರ ಕಾಲೇಜ್ ಸೂಪರ್ ಆಗಿ ಮತ್ತೆ ಕಾಲೇಜು ಚೆನ್ನಾಗೈತೆ ಕಾಲೇಜು ಮತ್ತೆ ಎಕ್ಸಾಮ್ ಸೆಂಟರ್ ಹತ್ರ ಬಂದು ಕಿಚ್ಚರೆ ಬಿಡ್ತಾರ ಮುಂಚೆ ಬೆಳ್ಳುಳ್ಳಿ ತಿಕ್ಕೊಂಡು ಹೋಗಪ್ಪ ಇಟ್ಕೊಂಡಿರಾ ಸರಿ ಬೇಗ ಬಂದ್ಬಿಡಿ ಸರಿ ಬಲ್ಲ ಯವರೇ ಗೈಸ್ ಹಾಗೆ ಇಷ್ಟು ತನಕ ನೀವು ವಿಡಿಯೋ ನೋಡಿರಲ್ಲ ಹೇಗಿತ್ತು ಅಂತ ಹಂಗೆ ಕಮೆಂಟ್ ಮಾಡಿ. ಹಾಗೆ ಏನಕ್ಕೆ ಇಷ್ಟು ನಾನು ವಿಡಿಯೋ ಈ ಚಾನಲ್ ಹಾಕಿರಲಿಲ್ಲ ಅಂದ್ರೆ ನನ್ನ ಸೆಟ್ಟಿಂಗ್ ಪ್ರಾಬ್ಲಮ್ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸ್ವಲ್ಪ ಪ್ರಾಬ್ಲಮ್ಗಳಾಗಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋನ ಹಾಕಿರಲಿಲ್ಲ. ಅದಕ್ಕಂತಲೇ ನಾನೊಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ, ರಕ್ಷಿತ್ GJ 360 ಅಂತ. ಅದರಲ್ಲಿ ನಾನು ಯಾವ ಥರ ಕಂಟೆಂಟ್ಗಳನ್ನ ಮಾಡ್ತೀನಿ ಅಂದರೆ ನನ್ನ ಡೈಲಿ ರೋಟೀನ್ ಅಂತಲ್ಲ, ನನ್ನ ಡೈಲಿ ಟ್ರಾನ್ಸ್ಫಾರ್ಮೇಷನ್ ಇನ್ ಮೈ ಬಾಡಿ, ಇನ್ ಮೈ ಸೆಲ್ಫ್. ಡೈಲಿ ಕನ್ಸಿಸ್ಟೆನ್ಸಿಯಿಂದ ಇರಬೇಕು, ಡಿಸಿಪ್ಲಿನ್ ಆಗಿರಬೇಕು, ಡೈಲಿ ವರ್ಕೌಟ್ ಮಾಡಬೇಕು, ಹೆಲ್ತಿ ಫುಡ್ ತಿನ್ನಬೇಕು, ಹೊರಗಡೆ ಜಂಕ್ ಫುಡ್ ಏನು ತಿನ್ನೋ ಆಗಿಲ್ಲ. ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೇಕು, ನಾನು ನನ್ನ ಮೈಂಡ್ ಕಂಟ್ರೋಲ್ ಆಗಿ ಇಟ್ಕೋಬೇಕು. ನಾನು ಈ ರೀತಿ ಫಸ್ಟು ನನ್ನಲ್ಲಿ ನಾನು ಟ್ರಾನ್ಸ್ಫಾರ್ಮೇಷನ್ ಆದರೆ ಆಮೇಲೆ ನನ್ನ ನೋಡಿ ನೀವು ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ. ಫಸ್ಟು ನಾನು ಚೇಂಜ್ ಆಗಬೇಕು, ನಾನು ಬದಲಾಗಬೇಕು, ನನ್ನಲ್ಲಿ ಒಂದು ಹೊಸತನ, ಒಂದು ಹೊಸ ಗುಣ ನಾನು ತಂದ್ಕೋಬೇಕು, ಕಂಡ್ಕೋಬೇಕು. ಆಮೇಲೆ ಅದನ್ನ ನೋಡಿ ಈ ಥರ ಮಾಡ್ಬೋದು ಅಂತ ನೀವು ಟ್ರಾನ್ಸ್ಫಾರ್ಮೇಷನ್ ಆಗ್ತೀರಾ. ಅಷ್ಟು ಈ ಚಾನಲಿಗೆ ನಾನು ಮಾಡ್ತಿರೋ ಪ್ಲಾನ್ ಕಂಟೆಂಟ್. ಓಕೆ, ಈ ಹೊಸ್ದಾಗಿ ಮಾಡಿದ್ನಲ್ಲ GJ 360 ಅಂತ, ಅದಕ್ಕೆ ಮತ್ತೆ ಈ ಚಾನಲ್ ಏನಕ್ಕೆ ಹಿಂಗೆ ಆಯಿತು ಅನ್ನೋದು ಯೂಸ್ ಮಾಡಿದ್ನಲ್ಲ ಹಳೆ ಜಿಮೇಲಲ್ಲಿ ನೀವು ಯಾವತ್ತೂ ಯಾವುದೇ ಚಾನಲ್ನ ಕ್ರಿಯೇಟ್ ಮಾಡೋಕೆ ಹೋಗ್ಬಿಡಿ, ಅದು ಗ್ರೋ ಆಗಲ್ಲ. ಅದಕ್ಕೇನೆ ಒಂದು ಹೊಸ ಜಿಮೇಲ್ನ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಮುಖಾಂತರ ನೀವು ಸ್ಟಾರ್ಟ್ ಮಾಡಿ. ಸ್ವಲ್ಪ ಗ್ರೋ ಆಗಿ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ 100-200 ವ್ಯೂಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಇಲ್ಲಿ ತನಕ ಎಷ್ಟು ಸಪೋರ್ಟ್ ಮಾಡಿದ್ರು ಚಿಕ್ಕದಾಗಿ ಸಣ್ಣದಾಗಿ, ಹಾಗೆ ಈ ಚಾನಲ್ಗೂ ಸಪೋರ್ಟ್ ಮಾಡಿ. ರಕ್ಷಿತ್ GJ 360 ಯೂಟ್ಯೂಬ್ ಚಾನಲ್ಗೆ ಅದು ವಿಡಿಯೋ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ಬಾಡಿನ, ನನ್ನ ಸೆಲ್ಫ್ನ, ನನ್ನ ಮೈಂಡ್ನ ಫುಲ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಯಾವುದೇ ಜಿಮ್ಮಿಗೆ ಹೋಗಲ್ಲ, ನಾನು ದೇಸಿ ವರ್ಕೌಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾವ ಥರ ಅಂದರೆ ಡೈಲಿ ಅಂದರೆ ವಾಕಿಂಗ್ 45-1 hour ವಾಕಿಂಗ್ ಇರುತ್ತೆ. ಆಮೇಲೆ 10 to 20 ಸೂರ್ಯ ನಮಸ್ಕಾರ, ಆಮೇಲೆ ರಾಮದಾನ್ 20, ಆಮೇಲೆ ಹನುಮಾನ್ ದಂಡ್ 20, ದೇಸಿ ದಂಡ್ ಅಂತ ಬರುತ್ತೆ ಅದೊಂದು 20. ಆ ಥರ 20 ಡೈಲಿ ಆ್ಯಡ್ ಮಾಡಿ ಹೊಸ ಹೊಸ ಎಕ್ಸಸೈಸ್ಗಳನ್ನ ಮಾಡಬೇಕು ಅಂತ. ಒಂದಿನ ಬಿಟ್ಟು ಒಂದಿನ ಅಲ್ಲ, ಡೈಲಿ ಪ್ರತಿದಿನ ಮಾಡ್ತಾ ಇರಬೇಕು, ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಇದೊಂದು 30 days ಚಾಲೆಂಜ್ನ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಮಾಡ್ತೀನಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ನನ್ನ ಚಾನಲ್ನ ಇಲ್ಲಿ ತನಕ ಇಷ್ಟು ಸಪೋರ್ಟ್ ಮಾಡಿದ್ರೆ ಹಾಗೆ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಈ ನನ್ನ ರಕ್ಷಿತ್ GJ 360 ಚಾನಲ್ಗೆ. ಹಾಗೆ ನನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋಲಿಗೆ ಏನು ಮಾಡ್ತಾ ಮತ್ತೆ ನನ್ನ ಇನ್ನೊಂದು ಹೊಸ ಚಾನಲ್ ಸಿಗೋಣ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ ಬೆಳಗ್ಗೆನೆ. ಓಕೆ, ಟಾಟಾ, ಬಾಯ್.